ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಡಿಟಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಏನು ನೋಡೋಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಎಂಜಿನಲ್ಲಿರುವಂಥ ಏರ್ ಫಿಲ್ಟರ್ನ ನಾವು ಯಾವ ರೀತಿಯಾಗಿ ಕ್ಲೀನ್ ಮಾಡೋದು, ಅಂದರೆ ಏರ್ ಫಿಲ್ಟರ್ನ ನಾವು ಯಾವ ರೀತಿಯಾಗಿ ಮೇಂಟೈನ್ ಮಾಡೋದು ಅನ್ನೋದನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಶುರು ಮಾಡೋಣ. ಆ ವಿಡಿಯೋ ಶುರು ಮಾಡೋಕ್ಕೆ ಮೊದಲ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರ ಅಂತ ಹೇಳಿದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ಮಾಡೋದು ಎಫರ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ, ಏರ್ ಫಿಲ್ಟರ್ನ ನಾವು ಯಾವ ರೀತಿಯಾಗಿ ಕ್ಲೀನ್ ಮಾಡೋದು, ಯಾವ ರೀತಿಯಾಗಿ ಅದನ್ನು ಮೇಂಟೈನ್ ಮಾಡೋದು ಅನ್ನೋ ತಿಳ್ಕೊಳ್ಳೋದಕ್ಕೂ ಮೊದಲೇ ಫಸ್ಟ್ ನಾವು ಏರ್ ಫಿಲ್ಟರ್ ಅಂದರೆ ಏನು, ಏರ್ ಫಿಲ್ಟರ್ನ ಅಗತ್ಯ ಏನಿದೆ ನಮ್ಮ ಎಂಜಿನಲ್ಲಿ, ಸೊ ಎರಡು ಪಾಯಿಂಟನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಬೇಸಿಕಲಿ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಏನಂತ ಹೇಳಿದ್ರೆ, ಒಂದು ಬೆಳಕು ಇರ್ಬೋದು ಅಥವಾ ಒಂದು ಬೆಂಕಿ ಇರ್ಬೋದು, ಅದು ಕಂಟಿನ್ಯೂಯಸ್ ಆಗಿ ಉರಿಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ಆಕ್ಸಿಜನ್. ಓಕೆನಾ? ಸೊ ಇಲ್ಲೂ ಅಷ್ಟೇ ನಮ್ಮ ಇಂಜಿನ್ ಒಳಗಡೆ ಏನು ನಡೆಯುತ್ತೆ ಅಂತ ಹೇಳಿದ್ರೆ, ನಮ್ಮ ಫ್ಯೂಯಲ್ ಸಪ್ಲೈ ಆದ ತಕ್ಷಣ ಇಂಜಿನಲ್ಲಿ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲಿ ಫೈರಿಂಗ್ ಜನ್ರೇಟ್ ಆಗುತ್ತೆ. ಸೊ ಫೈರಿಂಗ್ ಜನ್ರೇಟ್ ಆದಮೇಲೆ ಪವರ್ ಜನ್ರೇಟ್ ಆಗಿಬಿಟ್ಟು ಪಿಸ್ಟನ್ಸ್ ಬಂದುಬಿಟ್ಟು ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇರುತ್ತೆ. ಸೊ ಈ ಪ್ರೊಸೆಸ್ ಬಂದುಬಿಟ್ಟು ಕಂಟಿನ್ಯೂಸ್ ಆಗಿ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಎಂಜಿನ್ ಒಳಗಡೆ ಫೈರಿಂಗ್ ನಡೆಯುತ್ತೆ ಅಂತ ಹೇಳಿದ್ರೆ, ಸೊ ಫೈರಿಂಗ್ ನಡೀತಾ ಅಂತ ನಿಮಗೆ ಬೇಸಿಕಲಿ ಗೊತ್ತಿರುವಾಗ ಆಕ್ಸಿಜನ್ ಕೂಡ ನಾವು ಸಪ್ಲೈ ಮಾಡಿರ್ತೀವಿ, ರೈಟ್? ಇಲ್ಲಿ ಫ್ಯೂಯಲ್ ಸಪ್ಲೈ ಬಂದುಬಿಟ್ಟು ಫ್ಯೂಯಲ್ ಯೂನಿಟಿಂದ ಸಪ್ಲೈ ಆಗುತ್ತೆ ಅಂದ್ಬಿಟ್ಟು ನಮ್ಮ ಎಂಜಿನಲ್ಲಿ ಏನಾಗಿರುತ್ತೆ ಕಂಪ್ಲೀಟಾಗಿ ಸೀಲ್ ಆಗಿರುತ್ತೆ ಬಾನೆಟ್ ಬಂದುಬಿಟ್ಟು. ಸೊ ಹಾಗಾದರೆ ಈ ಆಕ್ಸಿಜನ್ ಬಂದುಬಿಟ್ಟು ಹೇಗೆ ಸಪ್ಲೈ ಆಗುತ್ತೆ? ಸೊ ಈ ಆಕ್ಸಿಜನ್ ಬಂದುಬಿಟ್ಟು ಸಪ್ಲೈ ಆಗೋದು ಏರ್ ಇನ್ಲೆಟ್ ಕಾಂಪೋನೆಂಟ್ ಮುಖಾಂತರನೇ. ಸೊ ನಮ್ಮ ಬಾನೆಟಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಎಂಜಿನ್ಗೂ ಮತ್ತು ಹಾಗೆ ಏರ್ ಇನ್ಲೆಟ್ಗೂ ಒಂದು ಕಂಪೋನೆಂಟನ್ನು ಅಟ್ಯಾಚ್ ಮಾಡಿರ್ತಾರೆ. ಸೊ ಆ ಏರ್ ಇನ್ಲೆಟ್ ಮುಖಾಂತರ ವಾತಾವರಣದಲ್ಲಿರುವಂಥ ಏರ್ನ ಬಂದುಬಿಟ್ಟು ನಮ್ಮ ಎಂಜಿನ್ ಬಂದುಬಿಟ್ಟು ಸಕ್ ಮಾಡುತ್ತೆ, ಅಂದರೆ ಅದು ಬಂದುಬಿಟ್ಟು ಎಳ್ಕೊಳ್ಳುತ್ತೆ. ಸೊ ಅದು ಆ ಏರಲ್ಲೇ ನಮ್ಮ ಆಕ್ಸಿಜನ್ ಸಪ್ಲೈ ಆಗಿಬಿಟ್ಟು, ಇಲ್ಲಿ ಪೆಟ್ರೋಲ್ ಎಂಜಿನಲ್ಲಿ ನೋಡೋದಾಯ್ತಂದರೆ ಏರು ಮತ್ತು ಪೆಟ್ರೋಲ್ ಎರಡು ಮಿಕ್ಸ್ ಆಗಿಬಿಟ್ಟು ಎಂಜಿನಲ್ಲಿ ಸಪ್ಲೈ ಆಗುತ್ತೆ. ಇದೇ ಡೀಸೆಲಲ್ಲಿ ಏನಾಗುತ್ತೆ ಓನ್ಲಿ ಏರ್ ಮಾತ್ರ ಸಪ್ಲೈ ಆಗುತ್ತೆ ಪವರ್ ಸ್ಟ್ರೋಕಿಗೆ. ಅದಾದಮೇಲೆ ಸ್ಪ್ರೇ ಇಂಜೆಕ್ಟರ್ ಮುಖಾಂತರ ಡೀಸೆಲ್ ಸಪ್ಲೈ ಆಗಿ ಪವರ್ ಜನ್ರೇಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಾವು ನಮ್ಮ ಏರ್ ಬಂದುಬಿಟ್ಟು ವಾತಾವರಣದಲ್ಲಿ ಏರ್ನ ನಮ್ಮ ಎಂಜಿನ್ ಬಂದುಬಿಟ್ಟು ಡೈರೆಕ್ಟಾಗಿ ಸಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ವಾತಾವರಣದಲ್ಲಿ ಏರ್ ಬಂದುಬಿಟ್ಟು ಅಷ್ಟು ಪ್ಯೂರ್ ಆಗಿರೋದಿಲ್ಲ. ಅಂದರೆ ಅಲ್ಲಿ ಡಸ್ಟ್ ಕೆಮಿಕಲ್ಸು ಮಿಕ್ಸ್ ಆಗಿರ್ಬೋದು, ಅಥವಾ ವಾತಾವರಣದಲ್ಲಿ ಏನಾಗುತ್ತೆ ಅಂದರೆ ವಾಟರ್ ಕೆಮಿಕಲ್ಸು ಸಹ ಮಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಎಂಜಿನಲ್ಲಿ ನಮ್ಗೆ ಫೈರಿಂಗ್ ಜನ್ರೇಟ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಏರ್ ಬಂದುಬಿಟ್ಟು ಆಕ್ಸಿಜನ್ ಬಂದುಬಿಟ್ಟು ತುಂಬ ಪ್ಯೂರ್ ಆಗಿರಬೇಕಾಗುತ್ತೆ. ಸೊ ಹೀಗಾಗಿ ಏರ್ ಇನ್ಲೆಟ್ ಏನಿದೆ ಅದು ಹಾಗೂ ಎಂಜಿನ್ನ ಮಧ್ಯದಲ್ಲಿ ಎರಡರ ನಡುವೆ ಒಂದು ಏರ್ ಫಿಲ್ಟರ್ನ ಅಂತ ಒಂದು ಕಾಂಪೋನೆಂಟನ್ನು ಅಟ್ಯಾಚ್ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಅಷ್ಟೇ, ವಾತಾವರಣದಲ್ಲಿರುವಂಥ ಏರನ್ನ ಬಂದುಬಿಟ್ಟು ಅದು ಪ್ಯೂರ್ ಮಾಡುತ್ತೆ, ಅಂದರೆ ಫಿಲ್ಟರ್ ಮಾಡುತ್ತೆ, ಅದರಲ್ಲಿರುವಂಥ ಡಸ್ಟ್ ಕೆಮಿಕಲ್ಸ್ನ ತೆಗೆಯುತ್ತೆ. ಹಾಗೆ ನೀರಿನ ಅಂಶ ಏನಾದರೂ ಇರುತ್ತೆ ಅದನ್ನು ಸಹ ಅದು ರಿಮೂವ್ ಮಾಡುತ್ತೆ. ಅದನ್ನು ರಿಮೂವ್ ಮಾಡಿಬಿಟ್ಟು ಪ್ಯೂರ್ ಏರ್ ಮಾತ್ರನೇ ಅದು ಬಂದುಬಿಟ್ಟು ಒಳಗಡೆ ಎಂಜಿನ್ಗೆ ಪಾಸ್ ಮಾಡುತ್ತೆ. ಸೊ ಇಂಪಾರ್ಟೆಂಟು ಏರ್ ಫಿಲ್ಟರ್ನ ಇಂಪಾರ್ಟೆಂಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿ ಒಂದು ಆಟೋಮೊಬೈಲ್ ಎಂಜಿನಿಯರಿಂಗಲ್ಲಿ ಏನಂತ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ಇದೆ, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಏರ್ ಫ್ಯೂಯಲ್ ರೇಷಿಯೋ. ಓಕೆನಾ? ಸೊ ಏರ್ ಫ್ಯೂಯಲ್ ರೇಷಿಯೋ ಅಂದರೆ ಏನು ಅಂತ ಹೇಳಿದ್ರೆ, ಅಂದರೆ ಏರು ಮತ್ತು ಫ್ಯೂಯಲ್ನ ಮಿಕ್ಸ್ ಏನಾಗುತ್ತೆ ಅಂದರೆ, ನಾನು ಮೊದಲು ಹೇಳಿದಾಗೆ ಪೆಟ್ರೋಲ್ ಇಂಜಿನಲ್ಲಿ ಏನಾಗುತ್ತೆ ಏರು ಫ್ಯೂಯಲ್ ಎರಡು ಮಿಕ್ಸ್ ಆಗಿ ಬಂದುಬಿಟ್ಟು ಬರ್ನ್ ಆಗುತ್ತೆ. ಹಾಗೆ ಡೀಸೆಲ್ ಇಂಜಿನಲ್ಲಿ ಅಷ್ಟೇ ಏರು ಫ್ಯೂಯಲ್ ಮಿಕ್ಸ್ ಆಗಿ ಹೋಗೋಲ್ಲ, ಬಟ್ ಏರ್ ಹೋಗಿರುತ್ತೆ ಅಲ್ಲಿ ಬಂದುಬಿಟ್ಟು ಡೀಸೆಲ್ ಮಿಕ್ಸ್ ಆಗಿ ಆಮೇಲೆ ಫೈರಿಂಗ್ ಜನ್ರೇಟ್ ಆಗಿ ಪವರ್ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ಏರ್ ಫ್ಯೂಯಲ್ ರೇಷಿಯೋ ಏನಿದೆ ಅಂದರೆ, ಇಷ್ಟೇ ಏರ್ಗೆ ಇಷ್ಟೇ ಫ್ಯೂಯಲ್ ಬಂದುಬಿಟ್ಟು ಮಿಕ್ಸ್ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಆಟೋಮೊಬೈಲ್ ಎಂಜಿನಿಯರಿಂಗಲ್ಲಿ. ಹಾಗಾದರೆ ಪೆಟ್ರೋಲ್ ರೇಷಿಯೋ ಹಾಗೆ ಡೀಸೆಲ್ ರೇಷಿಯೋ ಎರಡು ನೋಡೋದಾಯ್ತು ಅಂದರೆ, ಪೆಟ್ರೋಲ್ ಬಂದುಬಿಟ್ಟು 14.7:1, ಡೀಸೆಲ್ ಬಂದುಬಿಟ್ಟು 14.5:1. ಸೊ ಹಂಗಂದರೆ ಇದರ ಅರ್ಥ ಅಂದರೆ ಏನಂದರೆ 14.7 ಗ್ರಾಮ್ ಏರ್ಗೆ 1 ಗ್ರಾಮ್ ಫ್ಯೂಯಲ್ ಮಿಕ್ಸ್ ಆಗಬೇಕು. ಓಕೆ, ಡೀಸೆಲಲ್ಲಿ 14.5 ಗ್ರಾಮ್ ಏರ್ಗೆ 1 ಗ್ರಾಮ್ ಡೀಸೆಲ್ ಮಿಕ್ಸ್ ಆಗುತ್ತೆ. 1 ಗ್ರಾಮ್ ಪೆಟ್ರೋಲ್ಗೆ ಇಲ್ಲಿ 14.7 ಏರ್ ಮಿಕ್ಸ್ ಆಗುತ್ತೆ. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ನಾವು ಪೆಟ್ರೋಲ್ ಎಷ್ಟು ಪ್ಯೂರ್ ಆಗಿರುತ್ತೆ, ಸೊ ಎಷ್ಟು ಅದ್ರ ಬಗ್ಗೆ ಕೇರ್ ತಗೋತೀವಿ, ಎಷ್ಟು ಪ್ಯೂರ್ ಆಗಿರ್ಬೇಕಂತೀವೋ, ಸೊ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಏರ್ ಬಂದುಬಿಟ್ಟು ಪ್ಯೂರ್ ಆಗಿರಬೇಕಾಗುತ್ತೆ. ಸೊ ಹೀಗಾಗಿ ಏರ್ ಫಿಲ್ಟರ್ನ ನಾವು ಟೈಮ್ ಟು ಟೈಮ್ ಏನಾಗಿದೆ ಅದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು, ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಏರ್ ಅಷ್ಟು ಪ್ಯೂರಿಟಿ ಇಲ್ಲದೆ ಹೋಗಿದ್ದ ಎಂಜಿನಲ್ಲಿ ಅದು ಹಾಗೆ ಪಾಸ್ ಆಯ್ತು ಅಂದರೆ ಎಂಜಿನಲ್ಲಿ ಬಂದುಬಿಟ್ಟು ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಿಮ್ಮ ಮೈಲೇಜಲ್ಲೂ ಇದು ಡಿಫ್ರೆನ್ಸ್ ಆಗುತ್ತೆ. ಈಗ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಎಂಜಿನಲ್ಲಿ ಏರ್ ಫಿಲ್ಟರ್ನ ಅಗತ್ಯ ಏನಿರುತ್ತೆ, ಏರ್ ಫಿಲ್ಟರ್ ಅಂದ್ರೇನು, ಸೊ ಅದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು. ಓಕೆನಾ? ಈಗ ನಾನು ನಿಮಗೆ ಏರ್ ಫಿಲ್ಟರ್ನ ನಾವು ಯಾವ ರೀತಿಯಾಗಿ ಅದನ್ನು ಓಪನ್ ಮಾಡೋದು, ಏರ್ ಫಿಲ್ಟರ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಮತ್ತು ಏರ್ ಫಿಲ್ಟರ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಸೊ ಈ ಗಾಡಿಯಲ್ಲಿ ಬಂದುಬಿಟ್ಟು ಏರ್ ಫಿಲ್ಟರ್ ಬಂದುಬಿಟ್ಟು ಇಲ್ಲಿ ಇರುವಂಥದ್ದು, ಎಲ್ಲ ಕಾರುಗಳಲ್ಲಿ ಇಲ್ಲೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದರ ಸ್ಟ್ರಕ್ಚರ್ನ ನೋಡೋದಾಯ್ತು ಅಂದರೆ ಸ್ನೇಹಿತರೆ ನೀವು, ಸೊ ನಾನು ನಿಮಗೆ ಮೊದಲೇ ಹೇಳಿದಾಗ ಏರ್ ಇನ್ಲೆಟ್ ಅಂತ ಹೇಳಿದ್ರಲ್ಲ, ಸೊ ಅದು ಬಂದುಬಿಟ್ಟು ಏರ್ ಇನ್ಲೆಟ್ ಇದ್ದೇನೆ. ಸೊ ಇದ್ರ ಮುಖಾಂತರ ನಮ್ಮ ವಾತಾವರಣದಲ್ಲಿ ಏರ್ ಬಂದುಬಿಟ್ಟು ಸೊ ಇಲ್ಲಿಂದ ಪಾಸ್ ಆಗಿಬಿಟ್ಟು ಇಲ್ಲಿ ನೋಡ್ಬೋದು ನೀವು ಎಷ್ಟು ಧೂಳಾಗಿದೆ ಅಂತ. ವಾತಾವರಣದಲ್ಲಿರುವಂಥ ಧೂಳು ಬಂದುಬಿಟ್ಟು ತುಂಬಾ ಡಸ್ಟ್ ಇಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನು ಫಿಲ್ಟರ್ ಮಾಡೋದಕ್ಕೆ ಇಲ್ಲಿ ಮಧ್ಯದಲ್ಲಿ ಏರ್ ಫಿಲ್ಟರ್ ಇರುವಂಥದ್ದು. ಸೊ ಏರ್ ಇನ್ಲೆಟ್ ಇಲ್ಲಿಂದ ವಾತಾವರಣದ ಏರ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಸೊ ಇಲ್ಲಿ ಈ ಜಾಗದಲ್ಲಿ ಬಂದುಬಿಟ್ಟು ಏರ್ ಫಿಲ್ಟರ್ ಮುಖಾಂತರ ಫಿಲ್ಟರ್ ಆಗಿ
ನೆಕ್ಸ್ಟ್ ಪ್ಯೂರ್ ಏರಿಂದ ಇದ್ರ ಮುಖಾಂತರ ಎಂಜಿನಲ್ಲಿ ಹೋಗುವಂಥದ್ದು. ಈಗ ಫಸ್ಟ್ ಬಂದ್ಬಿಟ್ಟು ನಮ್ಮ ಏರ್ ಫಿಲ್ಟರ್ ಯಾವ ರೀತಿ ತೆಗೆಯೋದು ನೋಡೋದು. ಸೊ ಮೊದಲೇ ಹೇಳಿದಾಗ ನಮಗೆ ಏರ್ ಫಿಲ್ಟರ್ ಬಂದ್ಬಿಟ್ಟು ಎಲ್ಲ ಗಾಡಿಯಲ್ಲೂ ಹೀಗೆ ಇಲ್ಲೇ ಪ್ಲೇಸಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಏರ್ ಫಿಲ್ಟರ್ನ ನೀವು ನಿಮ್ಮ ಯೂಸರ್ ಮ್ಯಾನ್ಯಲಲ್ಲಿ ನೋಡ್ಕೊಂಬಿಟ್ಟು ಸಹ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು ಯಾವ ಪ್ಲೇಸಲ್ಲಿ ಇದೆ ಅಂತ. ಇದನ್ನು ತೆಗೆಯೋದು ಹೇಗೆ ಅಂತ ಹೇಳಿದ್ರೆ ನಿಮಗೆ, ಸೊ ಇಲ್ಲಿ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾನು ಮೊದಲೇ ಹೇಳಿದಾಗ ಎಲ್ಲ ಗಾಡಿಯಲ್ಲಿ ಕ್ಲಿಪ್ ಕೊಟ್ಟಿರುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ, ಸ್ಕ್ರೂ ಸಹ ಇರ್ಬೋದು, ಬಟ್ ಈ ಗಾಡಿಯಲ್ಲಿ ಕ್ಲಿಪ್ ಇದೆ. ಸೊ ಈ ಕ್ಲಿಪ್ಪನ್ನು ನೀವು ತೆಗೆದ್ರಿ ಅಂತ ಹೇಳಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಈ ಕ್ಲಿಪ್ ತೆಗೆದ್ಮೇಲೆ ನೀವು ಬಂದುಬಿಟ್ಟು ಸೊ ಇದನ್ನು ಮೇಲ್ಗಡೆ ತೆಗಿಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಇದು ಒಳಗಡೆ ಎಂಜಿನಲ್ಲಿ ಹೋಗುವಂಥ ಕಾಂಪೊನೆಂಟ್ಸ್ ಇದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ. ಸೊ ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಜಸ್ಟ್ ಇದನ್ನು ಮೇಲಕ್ಕೆ ಎತ್ತಿದರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಸೊ ಕೆಳಗಡೆ ಎಷ್ಟು ಧೂಳು ತುಂಬಿಕೊಂಡಿದೆ, ಡಸ್ಟ್ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಏರ್ ಫಿಲ್ಟರ್ ಬಂದುಬಿಟ್ಟು ಎಲ್ಲಿದೆ ಅಂತ ಹೇಳಿದ್ರೆ, ಸೊ ಈ ಪೋರ್ಷನಲ್ಲಿದೆ. ಅಂದರೆ ನಾನು ಏನು ಈ ಮೇಲ್ಗಡೆ ಪಾರ್ಟ್ ಎತ್ತಿದ್ದೀನಿ, ಸೊ ಅದರಲ್ಲಿ ಏರ್ ಫಿಲ್ಟರ್ ಇದೆ. ಸೊ ಅದನ್ನು ಈಗ ತೆಗೆದೆ ಅಂತ ಹೇಳಿದ್ರೆ ನೋಡಿ ಏರ್ ಫಿಲ್ಟರ್. ಇದನ್ನು ನಾವೇನು ಮಾಡಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಹೊರಗಡೆ ತೆಗಿಬೇಕು, ಓಕೆನಾ. ಸೊ ನೋಡ್ತಿರುವಾಗ ಏರ್ ಫಿಲ್ಟರ್ ಬಂದುಬಿಟ್ಟಿದೆ ಆ್ಯಕ್ಚುಲಿ ತುಂಬಾ ಕ್ಲೀನ್ ಆಗಿದೆ, ಯಾಕಂದರೆ ಈಗ ಸದ್ಯ ರೀಸೆಂಟಾಗಿ ರಿಪ್ಲೇಸ್ಮೆಂಟ್ ಮಾಡಿಸಿರೋದು. ಸೊ ಇನ್ ಕೇಸ್ ಏನಾದರೂ ಇದು ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ನೀವು ಏರ್ ಫಿಲ್ಟರ್ ಬಂದುಬಿಟ್ಟು ಇಲ್ಲಿ ತುಂಬ ಬಂದುಬಿಟ್ಟು ಡಸ್ಟು ಅದೆಲ್ಲ ಕುತ್ಕೊಂಡಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏರ್ ಫಿಲ್ಟರ್ ಕ್ಲೀನ್ ಇಲ್ಲದೆ ಅಂತಂದರೆ ಇದು ತುಂಬ ಬಂದುಬಿಟ್ಟು ಧೂಳು ಕುತ್ಕೊಂಡಿರುತ್ತೆ. ನಿಮಗೆ ನೋಡಿದಕ್ಕಷ್ಟೇ ನೀವು ಅದನ್ನು ತುಂಬ ಈಸಿಯಾಗಿ ಗುರ್ತಿಡಿಬೋದು. ಸೊ ಅದನ್ನು ನೀವು ತುಂಬ ಈಸಿಯಾಗಿ ಅದನ್ನು ಕ್ಲೀನ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ನೀವು ಇನ್ನು ತೆಗೆದುಬಿಟ್ಟು ನೀವು ಈ ರೀತಿಯಾಗಿ ಕೊಡೋದು ಕ್ಲೀನ್ ಮಾಡ್ಬೋದು. ಸೊ ಎರಡೂ ಕಡೆಯಿಂದ ಸೊ ಈ ಏರ್ ಫಿಲ್ಟ್ರಲ್ಲಿರುವಂಥ ಧೂಳನ್ನು ಕರೆಕ್ಟಾಗಿ ಅದನ್ನು ನೀವು ಕೊಡಿಬಿಟ್ಟು ಅದನ್ನು ಕ್ಲೀನ್ ಮಾಡಿ. ಇಲ್ಲ ಅಂತೇಳಿ ನೀವು ವ್ಯಾಕ್ಯೂಮ್ ಕ್ಲೀನರ್ ಇತ್ತಂದರೆ ವ್ಯಾಕ್ಯೂಮ್ ಕ್ಲೀನರ್ ಸಹಾಯದಿಂದ ನೀವು ತುಂಬ ಎಫೆಕ್ಟಿವ್ ಆಗಿ ಕ್ಲೀನ್ ಮಾಡ್ಬೋದು. ಅಥವಾ ನಿಮ್ಮ ಏರ್ ಬ್ಲೋವರ್ ಇತ್ತಂದರೆ ಆ ಏರ್ ಬ್ಲೋವರ್ ಯೂಸ್ ಮಾಡ್ಕೊಂಬಿಟ್ಟು ಸಹ ನೀವು ತುಂಬ ಈಸಿಯಾಗಿ ಅದನ್ನು ಕ್ಲೀನ್ ಮಾಡ್ಬೋದು. ಇಲ್ಲಿ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಹಾಕಬೇಕು ಅಂತ ಹೇಳಿದ್ರೆ, ಕ್ಲೀನ್ ಮಾಡಿದ್ಮೇಲೆ ಮತ್ತು ಹಾಗೆ ನಿಮಗೆ ಪೊಸಿಷನ್ ಏನಿದೆ, ಸೊ ಇದನ್ನು ಕರೆಕ್ಟಾಗಿ ಇದನ್ನು ಇಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಈ ರೀತಿಯಾಗಿ, ಓಕೆನಾ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ನಿಮಗೆ. ಇದು ಎಡ್ಜ್ ಏನಿದೆ, ಸೊ ಅದೇ ರೀತಿಯೇ ಸೇಮ್ ಪೊಸಿಷನ್ ಏನಿದೆ ಅದನ್ನು ಇಲ್ಲಿ ಇನ್ಸರ್ಟ್ ಮಾಡೋದು, ಪ್ಲೇಸ್ಮೆಂಟ್ ಮಾಡೋದು. ಸೊ ಒಳಗಡೆ ಕರೆಕ್ಟಾಗಿ ಕುತ್ಕೊಂಡ್ಮೇಲೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನು ಪೂರ್ತಿಯಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಕ್ಲಿಪ್ ಏನಿದೆ, ಸೊ ಎಲ್ಲ ಕ್ಲಿಪ್ಪನ್ನು ನೀವು ಕರೆಕ್ಟಾಗಿ ಹಾಕಬೇಕು. ಸ್ನೇಹಿತರೆ, ಏರ್ ಫಿಲ್ಟರ್ನ ನಾನು ತುಂಬ ಈಸಿಯಾಗಿ ನೀವೇ ಸ್ವತಃ ಅದನ್ನು ಕ್ಲೀನ್ ಮಾಡ್ಬೋದು. ಸೊ ಏರ್ ಫಿಲ್ಟರ್ನ ಕ್ಲೀನ್ ಮಾಡೋಕ್ಕಂತಲೇ ಅದನ್ನು ಮೇಂಟೈನ್ ಮಾಡ್ಬೇಕಂತ ನೀವು ಗಾಡಿನ ಗ್ಯಾರೇಜ್ ಬಿಡೋ ಅಗತ್ಯ ಇರೋದಿಲ್ಲ. ಇದೇ ರೀತಿಯ ಮುಂದಿನ ವಿಡಿಯೋಗಳನ್ನ ನಿಮಗೆ ಯಾವುದಾದ್ರು ಪಾರ್ಟ್ಗಳನ್ನ ನೀವು ಮನೆಯಲ್ಲೇ ನೀವು ಸ್ವತಃ ಮೇಂಟೈನ್ ಮಾಡ್ಬೋದು. ಅಂದರೆ ಚಿಕ್ಕ ಒಂದೊಂದು ಮಿನಿ ಸರ್ವಿಸ್ ಟೈಪ್ ಇರುತ್ತೆ, ನೀವೇ ಸ್ವತಃ ಮನೆಯಲ್ಲೇ ಅದನ್ನು ನೀವು ಮೇಂಟೈನ್ ಮಾಡ್ಬೋದು. ಸೊ ಆ ಮುಂದಿನ ವಿಡಿಯೋಗಳು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.